ಫ್ರೆಂಡ್ಸ್, ತಾಯಿ ಮನೆ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಗಾನವಿ ಮಾಡುವ ನಮಸ್ಕಾರಗಳು. ಇಂದಿನ ಟಾಪಿಕ್, ಯಾವಾಗಲೂ ನಾವು ಸಂತೋಷವಾಗಿ ಖುಷಿಯಾಗಿ ಹ್ಯಾಪಿಯಾಗಿರೋಕ್ಕಂದ್ರೆ ಏನು ಮಾಡಬೇಕು, ಅದಕ್ಕೆ ಮೂರೇ ಮೂರು ಸೂತ್ರಗಳಿವೆ. ಏನಪ್ಪ, ಖುಷಿಯಾಗಿ ಸಂತೋಷವಾಗಿ ಯಾವಾಗಲೂ ನಾವು ಇರೋಕ್ಕೆ ಮೂರೇ ಸೂತ್ರನ? ಹೌದು, ನಿಜ. ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡಲಾರ್ದಂಗೆ ಈ ಮೂರು ಸೂತ್ರಗಳನ್ನು ನಾವು ಪಾಲಿಸಿದರೆ ನಾವು ನಿಜವಾಗ್ಲೂ ಖುಷಿಯಾಗಿ ಇರ್ಬೋದು. ಇದನ್ನು ಯಾರೂ ಹೇಳಿರಲ್ಲ, ನಿಮಗೆ ಹೇಳಿದರೂ ಕೂಡ ನಗು ಬರುತ್ತೇನೋ, ಆದರೆ ಇದು ನಿಜವಾಗ್ಲೂ ಸತ್ಯ. ನಿಮಗೆ ಟೈಮ್ ವೇಸ್ಟ್ ಮಾಡಿದರೆ ನಾನು ಟಾಪಿಕ್ ಬರ್ತೀನಿ. ಯಾವುದಾದ್ರು ಮೂರು ಸತ್ಯಗಳು ಅಥವಾ ಸೂತ್ರಗಳು ಅಂತಂದರೆ, ಒಂದು ಫಸ್ಟ್ನೇದೇನೆಂದರೆ, ನಾವು ಹುಚ್ಚರ ಜೊತೆ ಹುಚ್ಚರಾಗಿರಬೇಕು. ಏನು ಫಸ್ಟ್ನೇದು, ಹುಚ್ಚರ ಜೊತೆ ಹುಚ್ಚರಾಗಿರಬೇಕು, ಜಾಣರ ಜೊತೆ ಜಾಣರಾಗಿರಬೇಕು, ಆಮೇಲೆ ಮೂರ್ಖರ ಜೊತೆ ಮೂರ್ಖರಾಗಿರಬೇಕು. ಇದೇನಪ್ಪ, ಹುಚ್ಚರ ಜೊತೆ ಹುಚ್ಚರಾಗಿರ್ಬೇಕಾ, ಮೂರ್ಖರ ಜೊತೆ ಮೂರ್ಖರಾಗಿರ್ಬೇಕಾ, ಜಾಣರ ಜೊತೆ ಜಾಣರಾಗಿ? ಹೌದು, ನಾವು ಅವ್ರು ಹೇಗಿರುತ್ತಾರೋ ಹಾಗಿದ್ದರೆ ನಾವು ಯಾವಾಗಲೂ ಸಂತೋಷವಾಗಿ ಇರ್ಬೋದು. ಯಾಕೆಂದರೆ ನಾವು ಒಬ್ಬರನ್ನ ಬದಲಾವಣೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವರ ಮಿಸ್ಟೇಕ್ನ ತಿಳ್ಕೊಂಡು ಸಜೆಸ್ಟ್ ಮಾಡೋರು ಸಾಕಷ್ಟು ಜನ ಸಿಗ್ತಾರೆ. ಆದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ರ ಮನಸ್ಸಿಗೆ ಬಂದಾಗ ಮಾತ್ರ ಅವರು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಅವರು ಸರಿ ಮಾಡ್ಕೊಳಕ್ಕೆ ಚಾನ್ಸಸ್ ಇರುತ್ತೆ. ಅವ್ರಿಗೆ ಮನಸ್ಸಿಗೆ ಬಂದಿಲ್ಲ, ನೀನು ಏನು ಮಿಸ್ಟೇಕ್ ಮಾಡಿದ್ಯಾ, ನೀನು ಏನು ತಪ್ಪು ಮಾಡ್ತಿದ್ಯಾ ಅಂತ ಅವ್ರ ಮನಸ್ಸಿಗೆ ಬಂದಿಲ್ಲ ಅಂದಮೇಲೆ ನಾವು ಏನು ಹೇಳಿದ್ರು ಕೂಡ ಅದು ವೇಸ್ಟ್ ಆಗುತ್ತೆ. ಏನಂತಾರಲ್ಲ, ಒಂದು ದೊಡ್ಡ ಬಂಡೆ ಮೇಲೆ ನೀರು ಸುರಿದಂಗೆ ಆಗುತ್ತೆ. ಅದಕ್ಕೆ ನಾವು ಈ ಥರ ಇದ್ದರೆ, ಆ ಥರ ನಾವು ಇದ್ದರೆ ನಾವು ಯಾವ ಖುಷಿಯಾಗಿರ್ಬೋದು. ಅಕಸ್ಮಾತ್ ಅವ್ರಿಗೆ ಏನಾದರೂ ತಪ್ಪು ಮಾಡಿ ನಿಮ್ಮ ಹತ್ರ ಬಂದಿದ್ದಾರೆ, ನೋಡಿ ನಾನು ಈ ಥರ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಏನು ಮಾಡಲಿ ಅಂತ ನಿಮ್ಮ ಹತ್ರ ಬಂದು ಕೇಳಿದರೆ ಆಗ ನೀವು ಅಡ್ವೈಸ್ ಮಾಡಿ. ಯಾಕಂದರೆ ಆಗ ಅಡ್ವೈಸ್ ಮಾಡಿದರೆ ಅವ್ರಿಗೆ ತಪ್ಪಿನ ಅರಿವು ಅವ್ರಿಗೆ ಆಗಿರುತ್ತೆ. ಆಗ ನಿಮ್ಗೆ ಏನು ಹೇಳ್ತೀರಿ ಅದು ಕೂಡ ಪ್ರತಿಫಲ ಕೊಡುತ್ತೆ. ಅದರಿಂದ ಅವರು ಯಾವಾಗ ರಿಯಾಕ್ಟ್ ಮಾಡ್ತಾರೋ ನಾವು ಆಗಿದ್ದರೆ ನಮಗೂ ಯೋಚನೆಯೇ ಇರಲ್ಲ. ನಾವು ಅವ್ರೇನು ಕೇಳ್ತಾ ಇರಲ್ಲ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಒಬ್ಬರು ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಯಾರೇ ಹಾಳಾಗಬಾರ್ದಂತ ಮನಸ್ಥಿತಿ ಇರ್ತೀವಿ. ಆಗ ನಾವು ಹೇಳಕ್ಕೆ ಹೋಗ್ತೀವಿ ಅವರಿಗೆ, ಹಿಂಗೆ ಮಾಡಬೇಡಿ ಅಂತ. ಅವ್ರು ಕೇಳಲ್ಲ. ಅವ್ರು ಕೇಳ್ಕೊಂಡು ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದ್ದರೆ ಸಡನ್ಲಿ ಬಂದು ಕೇಳ್ತಾರೆ. ಆಗ ನಾವು ಹೇಳಿದರೆ ನಾವು ಹೇಳಿದ್ದಕ್ಕೂ ಅವ್ರು ಕೇಳಿದ್ದಕ್ಕೂ ಸರಿ ಹೋಗುತ್ತೆ. ಅದಕ್ಕೆ ಈ ಸೂತ್ರಗಳನ್ನು ನೀವು ಪಾಲಿಸಿದರೆ ನೀವು ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿ ಇರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.